ನಮಸ್ತೆ ಫ್ರೆಂಡ್, ಇವತ್ತು ನೋಡಿ ನಾನು ಶಾಂಡ್ಗಿ ಮಾಡಾಕತ್ತೀನಿ. ಶಾಂಡ್ಗಿ 2 ದಿವಸ ಆದಮೇಲೆ ಒಣಗಿಂದ ಕರೆದು ತೋರ್ಸಾಕತ್ತೀನಿ ಯಾವ ಥರ ಬಂದಿದೆ ಅನ್ನೋದು ನೋಡಿ. ಇದು ಕಾರ್ದಾನಿ ಶಾಂಡ್ಗಿ ಅಂತೀವಿ ನಾವು, ಕಾರ್ದಾನಿ. ಇದು ಬೆಂಡಿನ ಶಾಂಡ್ಗಿ ನೋಡಿ ಎಷ್ಟು ಪಳ್ಳಾಗಿ ಯಾವ ಥರ ಬಂದಿದೆ ಅನ್ನೋದು ನೋಡಿ. 4 ದಿವಸ ಅಕ್ಕಿ ನೆನೆ ಹಾಕಿದ್ದೆ, ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ತೊಳೆದು ಇಟ್ಟಿದ್ದೆ. ಈಗ ನೋಡಿ 4ನೇ ದಿವಸ ಅಕ್ಕಿ ಹಿಚ್ಕಿದ್ರೆ ಈ ಥರ ಪುಡಿ ಆಗಬೇಕು. 6 ಚಟಾಕ್ ಅಕ್ಕಿ ಹಾಕಿದ್ದೆ ನಾನು. ಈಗ ನೋಡಿ ಒಂದು ಮಿಕ್ಸಿ ಜಾರಿಗೆ 2 ಸ್ಪೂನ್ ಜೀರಿಗೆ ಹಾಕಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ಅಕ್ಕಿ ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ. ಅಂದ್ರೆ ಶಾಂಡ್ಗಿ ಇಡ್ತೀವಲ್ಲ, ಅದರ ಒತ್ತಾಳ ಸಣ್ಣ ಐತಿ, ಅದ್ರ ಸಂಬಂಧ ಅದ್ರೊಳಗೆ ಜೀರಿಗೆ ತೂತೊಳಗೆ ಸಿಗ್ತಾವೆ. ಅದ್ರ ಸಂಬಂಧ ಪೇಸ್ಟ್ ಮಾಡ್ಕೊಳಕತ್ತೇನೆ ನಾನು. ಈ ಥರ ನೋಡಿ ನುಣ್ಣಗೆ ರುಬ್ಕೊಂಬಂದೆ ನೋಡಿ. ಅಷ್ಟು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಈಗ ನಾನು ಸ್ವಲ್ಪ ತಿನ್ನು ಸೋಡಾ ಹಾಕ್ತೀನಿ, ಯಾಕಂದರೆ ತಿನ್ನು ಸೋಡಾ ಸ್ವಲ್ಪ ಹಾಕಿದ್ರೆ ಪಳ್ಳಕ್ಕವು. ಹಾಗೇನೂ ಮಾಡ್ಬೋದು, ಬೇಕಂದ್ರೆ ಹಾಕಿನೂ ಮಾಡ್ಬೋದು. ನಾನು ಇಲ್ಲೇ ಹಾಕಿ ಮಾಡಾಕತ್ತೀನಿ. ಹಂಗೆ ಹಾಕದೇ ಇದ್ರೂ ಚಲೋ ಆಗ್ತಾವೆ. ಈಗ ನೋಡಿ ನಾನು ಟೆರೆಸ್ ಮೇಲೆ ನಮ್ಮದು ಒಲೆ ಇತ್ತು, ಒಲೆ ಮೇಲೆ ಮಾಡ್ಬೇಕಂಥೇಳಿ ಒಲೆ ಹೊತ್ಸೇನೀಗ ನಾನು ನೋಡಿ ಒಂದು ಬಿಂದಿಗೆ ನೀರು ಹಾಕ್ತೇನೆ. ಅದಕ್ಕೆ ಆ ಶಾಂಡ್ಗಿಗೆ ಎಷ್ಟು ಬೇಕು ಅಷ್ಟು ಈ ಬಿಂದಿಗೆ 4 ಚರ್ಗಿ ನೀರು ಹಿಡಿತೈತಿ. ಇದು 4 ಚರ್ಗಿ ನೀರು ಕಾಯಕ್ಕಿಟ್ಟೀನಿ. ಅದು ನೀರು ಕೊತ ಕುದ್ದ ಮೇಲೆ ನೋಡಿ ಈಗ ಹಿಟ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು. ಈಗ ನೋಡಿ ಒಬ್ಬರು ಹಾಕಬೇಕು, ಒಬ್ಬರು ಗಂಟಾಗ್ಲಂಗೆ ತಿರುಗಬೇಕು. ಅದನ್ನು ಅಂದ್ರೆ ಗಂಟು ಆಗ್ತದೆ. ಈ ಥರ ಇಬ್ಬರು ಬೇಕಾಗ್ತತಿ. ಒಬ್ಬರು ತಿರುಗಬೇಕು, ಒಬ್ಬರು ಹಾಕಬೇಕು ನೋಡಿ ಈ ಥರ. ಈಗ ಇನ್ನೇನು ಗಂಟು ಆಗೋದಿಲ್ಲ. ಈಗ ನಾನೇ ಹಾಕ್ಕೊಂಡು ನಾನೇ ತಿರುಗ್ತೀನಿ. ನನ್ನ ಮಗಳು ತಿರುವಾಕತ್ತಿದ್ಲು, ನಾನು ಹಾಕಿದೆ. ಈಗ ನೋಡಿ ಈ ಥರ ತಿರುಬೇಕು. ಅದನ್ನು ಕೈ ಬಿಡದೇನೆ ತಿರುಬೇಕು. ಚಲೋ ಆಗ್ತಾವೆ ಫ್ರೆಂಡ್. ನೀವು ಗ್ಯಾಸ್ ಮೇಲೂ ಮಾಡ್ಬೋದು. ನಾನು ಒಲೆ ಮೇಲೆ ಮಾಡಿರತ್ತಂತ ಟೆರೆಸ್ ಮೇಲೇ ಅಲ್ಲೇ ಮಾಡಿ ಅಲ್ಲೇ ಇಟ್ಬಿಟ್ಟೆ ಶಾಂಡ್ಗಿ. ನೋಡಿ ಒಂದೇ ದಿವಸದೊಳಗೆ ಒಣಗಿದು ನೋಡಿ. ಈ ಥರ ಚೆಂದಾಗೆ ಗಟ್ಟಿ ಬರ್ತದ. ಗಟ್ಟಿ ಆಗೋ ಥರ ತಿರುಬೇಕು. ಅದನ್ನು ನೀವು ಕೈ ಬಿಡದೆ ತಿರುಬೇಕು. ಅಂದ್ರೆ ಶಾಂಡ್ಗಿ ರುಚಿಕರವಾಗಿ ಪಳ್ಳಾಗಿ ಬರ್ತಾವೆ ನೋಡಿ. ಹಸಿ ಉಳಿಯೋದಿಲ್ಲ, ಏನೂ ಇಲ್ಲ. ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನೋಡಿ. ಈ ಥರ ಈ ಹದಕ್ಕೆ ಬರ್ತದೆ ನೋಡಿ. ಈಗ ಯಾವ ಥರ ಗಟ್ಟಿಯಾಗಿ ಬಂದಿದೆ ಅನ್ನೋದು ನೋಡಿ. ತಳ ಹಿಡಿಯೋದಿಲ್ಲ. ಕೈ ಆಡಿಸ್ಕೊತ ಇದ್ರೆ ತಳ ಹಿಡಿಯೋದಿಲ್ಲ, ಅಂದ್ರೆ ಹೊತ್ತೋದಿಲ್ಲ. ಅದಕ್ಕೆ ಕೈ ತಿರ್ಕೋತ ಇರ್ಬೇಕು ನಾವು ನೋಡಿ. ಈಗ ನಾನು ಕೈ ಬಿಡದೇನೆ ಹಂಗೆ ತಿರುವಾಕತ್ತೀನಿ. ಯಾವ ಥರ ಗಟ್ಟಿಯಾಗಿ ಬಂದಿದೆ ಅನ್ನೋದು ನೋಡಿ. ಈಗ ಅದು ರೆಡಿಯಾಗಿದೆ. ಹಿಟ್ಟು ಶಾಂಡ್ಗಿ ಇಡಕ್ಕೆ ರೆಡಿಯಾಗಿದೆ. ಸ್ವಲ್ಪ ನನಗೆ ಯಾಕೋ ಉಪ್ಪು ಕಡಿಮೆ ಅನ್ನಿಸ್ತಾ, ಅದಕ್ಕೆ ಒಂಚೂರು ಮೇಲೆ ಉಪ್ಪು ಹಾಕಿದೆ ನಾನು. ಸಪ್ಪ ಅನ್ಸಾಕತ್ತಿತ್ತು, ಅದಕ್ಕೆ ನೋಡಿ ಈಗ ಉಪ್ಪು ಹಾಕಿ ಇನ್ನೊಮ್ಮೆ ಮಿಕ್ಸ್ ಕೊಟ್ಬಿಡ್ತೀನಿ. ಮೇಲಿಂದ ತೆಳಗಿಂದ ಮೇಲೆ ಮಿಕ್ಸ್ ಮಾಡಿ ನೋಡಿ. ಈಗ ಒಂದು 5 ನಿಮಿಷ ಬಿಟ್ಟು ಇಡೋಣಂತ. ಆರಲಿ, ಸ್ವಲ್ಪ ಆರಿಂದ ಶಾಂಡ್ಗಿ ಇಡಬೇಕು ನೋಡಿ. ನೋಡಿ ಎಲ್ಲ ಬಿದ್ದು 5 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡ್ತೇನೆ ನಾನೀಗ ಅದನ್ನು. ಅಂದ್ರೆ ಸ್ವಲ್ಪ ಬೇಕು, ಅಂದ್ರೆ 5 ನಿಮಿಷ ಬೇಕೋತಂತ ಬಾಯಿ ಮುಚ್ಚಿ ಇಟ್ಟೇನೆ ಈಗ ನಾನು ನೋಡಿ. ಈಗ ಶಾಂಡ್ಗಿ ಇಡಕ್ಕೆ ರೆಡಿಯಾಗಿದೆ ನೋಡಿ. ನಾನು ಒತ್ತಳಕ್ಕೆ 2 ಒತ್ತಳ ಮಾಡಿದ್ದೆ. 2 ಒತ್ತಳಕ್ಕೆ ತುಂಬಿ ಕೊಡಾತೀನಿ. ನನ್ನ ಮಕ್ಕಳು ಇಡಾಕತ್ತಾರ. ಹಾಳೆ ತೊಗೊಂಡಿದ್ದೆ, ಹಾಳೆಗೆ ಎಲ್ಲ ತೊಳೆದು ಒಣಗಿ ಹಾಕಿ ಕೊಟ್ಟಿದ್ದೆ. ಅವ್ರನ್ನ ತುಂಬಿ ಕೊಡಾತೀನಿ. ಅಂದ್ರೆ ಕೈ ಸುಡ್ತೈತಲ್ಲ, ಸ್ವಲ್ಪ ಬಿಸಿ ಇತ್ತು. ನಾನು ತುಂಬಿ ಕೊಡಾತೀನಿ ನೋಡಿ. ಈ ಥರ ಅವರಿಬ್ಬರು ಶಾಂಡ್ಗಿ ಇಡಾಕತ್ತಾರ. ಭಾಳ ರುಚಿಯಾಗಿ ಬಂದಿದ್ದು ಫ್ರೆಂಡ್. ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ. ಹೊರಗಿನೂ ತಂದು ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಚಲೋ. ರೇಷನ್ ಅಕ್ಕಿ ಹಾಕಿದ್ದೆ ನಾನು ನೋಡಿ. ಇಷ್ಟು ಶಾಂಡ್ಗಿ ಆಗಿದೆ. 1 ವರ್ಷ ಆಗುವಷ್ಟು ಶಾಂಡ್ಗಿ ಆಗ್ಯಾವೆ. ನಮಗೆ ಪ್ರತಿ 2 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಕರ್ಕೊಬೋದು ನೋಡಿ. ಈಗ ಕರಿತೇನೆ ನಾನು ನೋಡಿ. ಒಂದೇ ಒಂದು ಶಾಂಡ್ಗಿ ಹಾಕಿರ ಯಾವ ಥರ ಬಾಳ್ಗಿ ತುಂಬ ಬಂದಿದೆ ಅನ್ನೋದು ನೀವು ಒಮ್ಮೆ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ನೋಡಿ. ಇದು ಬೆಂಡಿನ ಶಾಂಡ್ಗಿ ಅಂತೇನೆ ನಾನು.